ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಬದನೆಕಾಯಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಅವರೆಬೇಳೆ, ತೊಗರಿಬೇಳೆ, ಹೆಸರು ಕಾಳು, ಮೊಳಕೆ ಹುಳ್ಳಿಕಾಳನ್ನ ಮೊಳಕೆ ಕಟ್ಕೊಂಡಿರೋದು ನಾನೇ ಮನೆಯಲ್ಲಿ ಕಟ್ಟಿದ್ದೀನಿ. ಇದರಲ್ಲಿ ಇವಾಗ ಮಾಡೋಣ. ಕುಕ್ಕರು, ಒಂಚೂರು ನೀರು ನೋಡಿ, ಹೆಸರು ಕಾಳು, ತೊಗರಿಬೇಳೆ, ಅವರೆಬೇಳೆ ಚೆನ್ನಾಗಿರುತ್ತೆ. ಅವರೆಬೇಳೆ ಹಾಕೊಂಡ್ರೆ ಮೊಳಕೆ ಹುಳ್ಳಿಕಾಳು, ನೋಡಿ 2 ಬದನೆಕಾಯಿ ತಗೊಂಡಿದ್ದೀನಿ. 2 ಬದನೆಕಾಯಿ, ಹಸಿಮೆಣಸಿನ್ಕಾಯಿ ಒಂದು 10 ತೊಗೊಂಡಿದ್ದೀನಿ. ಒಂಚೂರು ಹುಣಸೆಹಣ್ಣು, 2 ಟೊಮೊಟೊ, ನೋಡಿ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಧನಿಯಾ ಪುಡಿನ ಕಡಿಮೆ ಹಾಕಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಧನಿಯಾ ಪುಡಿನ ಜಾಸ್ತಿ ಹಾಕಬೇಕಾಗುತ್ತೆ. ನೋಡಿ ಕಾಯಿ, ತೆಂಗಿನಕಾಯಿ ತುರ್ಕೊಂಡಿರೋದು, ನೋಡಿ ಬೆಳ್ಳುಳ್ಳಿ 4ರಿಂದ 5 ಇದ್ದಾವೆ. ಬೆಳ್ಳುಳ್ಳಿ, ನೋಡಿ ಒಂಚೂರು ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನು, ನೋಡಿ ಇದು ನನ್ನ ಧನಿಯಾ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋದು. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ದೀನಲ್ಲ, ಅದರಿಂದ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ. ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು 1 ಹಿಡಿ ಹಾಕ್ತಾ ಇದ್ದೀನಿ. ಕರೆಂಟ್ ಹೋಯ್ತು, ಸಾರಿ. ನೋಡಿ 4 ಕೂಗಿದೆ. ನೋಡಿ ನೀರಿದೆ, 1 ಚೊಂಬು ಅಷ್ಟೇ ಹಾಕಿದ್ದು, ಆದರೂ ನೋಡಿ ಇನ್ನೂ ನೀರಿದೆ. ಏನು ಸಾಕತ್ತೆ ಅನ್ಸ್ಬಿಡೋದು. ಎಲ್ಲ ಬೆಂದೋಗಿದೆ, ಕ್ಲೀನಾಗಿ ಬೆಂದೋಗಿದೆ. ಸ್ವಲ್ಪ ನೀರಿದೆಯಲ್ವಾ, ಈ ನೀರನ್ನು ಬಸಿಯೋಣ. ಇವಾಗ ನೋಡಿ ಇದು ಗೊತ್ತಲ್ವಾ, ಸೊಪ್ಪು ಮಸಿಯೋದು ಕಡ್ಡಿ. ನೋಡಿ ಈ ಥರ ಕ್ಲೀನಾಗಿ ಮಸಿಬೇಕು. ಈ ಥರ ಎಲ್ಲ ನುಣ್ಣಗಾಗೈತೆ. ಇದೆಯಲ್ಲ ಪಪ್ಪು ಅಂದರೆ ಇದನ್ನು ನೋಡಿ ಆ ನೀರನ್ನು ಒಯ್ದು ಅಷ್ಟೇ. ಇದಕ್ಕಿನ್ನ ಏನೂ ಹಾಕೋದಿಲ್ಲ, ಇದಕ್ಕಿನ್ನೇನು ಹಾಕೋದಿಲ್ಲ. ಎಲ್ಲ ಒಂದೇ ಸಲ ರೆಡಿ ಮಾಡಿಟ್ಟಿರೋದು. ಒಗ್ಗರಣೆ ಹಾಕಲ್ಲ, ಏನಿಲ್ಲ, ಎಣ್ಣೆ ಇಲ್ಲ, ಏನೂ ಇಲ್ಲ. ಈರುಳ್ಳಿ ಇದ್ದರೆ ಹಾಕ್ಬೋದಾಗಿತ್ತು, ಈರುಳ್ಳಿ ಖಾಲಿ ಆಗಿದೆ.
ಹಂಗಾಗಿ ಈರುಳ್ಳಿ ಇಲ್ಲದೆ ಸಾಂಬಾರು ಮಾಡಿದ್ದೀನಿ. ಈರುಳ್ಳಿ ಹಾಕ್ಬೋದು, ಒಗ್ಗರಣೆ ಮಾಡೋಂಗಿಲ್ಲ, ಇಷ್ಟೇ. ಇದನ್ನು ಹುಳಿಸೊಪ್ಪು ಅಂತ ಅಂತೀವಿ ನೋಡಿ. ಮುದ್ದೆಗಾಗಲಿ, ರೊಟ್ಟಿಗಾಗಲಿ, ಅನ್ನಕ್ಕಾಗಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಪೂರಿ ಹೇಗೂ ತಿನ್ಬೋದು, ಎಲ್ಲದಕ್ಕೂ ಇದು ಅಡ್ಜಸ್ಟ್ ಆಗುತ್ತೆ. ಇದನ್ನೇ ಪಪ್ಪು ಅಂತ ಕರೀತಾರೆ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸರಳ ಟಿಪ್ಸ್ ಏನಂದರೆ ಹೊಟ್ಟೆಯ ಬೊಜ್ಜು ಕರಗಿಸಲು ಸರಳ ಟಿಪ್ ಏನಪ್ಪ ಅಂದರೆ, 1-2 ಟೀ ಚಮಚ ಜೀರಿಗೆಯನ್ನು ನೀರಿನೊಂದಿಗೆ ಚೆನ್ನಾಗಿ ಕುದಿಸಿ ಉಗುರಿ ಬೆಚ್ಚಗಿರುವಾಗಲೇ ಪ್ರತಿದಿನ 1 ಲೋಟ ಕುಡಿಯುತ್ತಾ ಬಂದರೆ ಕಿಬ್ಬೊಟ್ಟೆ ಹಾಗೂ ಸೊಂಟದ ಸುತ್ತಲೂ ಶೇಖರಣೆಗೊಂಡ ಕೊಬ್ಬು ಸುಲಭವಾಗಿ ಕರಗಿಸುತ್ತದೆ. ಸೊ ನೋಡಿದ್ರಲ್ವಾ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.